ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ನಮ್ಮ ಆಫೀಸಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಟ್ರೆಡಿಷ್ನಲ್ ಅಟೈಯರಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿ ಇರುತ್ತೆ ಅಂತ. ಸೊ ಹಂಗಾಗಿ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ರೆಡಿ ಆಗಿದ್ದೀನಿ. ಇವಾಗ ಹೊರಡೋಣ. ಸೊ ಇವತ್ತು ನಿಮಗೆ ಆಫೀಸಲ್ಲಿ ಹೆಂಗಿರುತ್ತೆ, ಲಂಚ್ ಹೆಂಗಿರುತ್ತೆ, ಮತ್ತು ಸೆಲೆಬ್ರೇಷನ್ಸ್ ಇದ್ದರೆ ಅವನ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ಸಿ ಯು ಇನ್ ಆಫೀಸ್. ಬಾಯ್. ಫೈನಲಿ ಆಫೀಸ್ ರೀಚ್ ಆಗಿದೆ ಗೈಸ್. ಸೊ ಲಿಫ್ಟಲ್ಲಿದ್ದೀನಿ ಇವಾಗ, ಹೋಗೋಣ ಒಳಗೆ. ಮದರ್ ಇತ್ತಲ್ಲ. ಸೊ ಎಸ್ ಗೈಸ್, ಸೊ ಫೈನಲಿ ಆಫೀಸಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12 ಆಗಿತ್ತು. ಸೊ 12ಗೆ ರೀಚ್ ಆದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಡೈರೆಕ್ಟು ಊಟಕ್ಕೆ ಬಂದ್ವಿ, ನಾನು ನನ್ನ ಕಲೀಗ್ಸ್ ಎಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಾ ಏನೇನಿದೆ ಅಂತ. ಸೊ ಹಬ್ಬದ ಸ್ಪೆಷಲ್ ಅಂತ ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲೆಲ್ಲ ಇಟ್ಟಿದ್ದಾರೆ. ಸೊ ಯೂಶ್ವಲಿ ನಮಗೆ ಲಂಚ್ ಪ್ರೊವೈಡ್ ಮಾಡ್ತಾರೆ ಎವ್ರಿ ಡೇ ಆಫೀಸಲ್ಲಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಯಾಕಂದರೆ ತುಂಬ IT ಕಂಪನೀಸಲ್ಲಿ ಈಗಲೂ ಕೂಡ ಫುಡ್ ಅಲೋವೆನ್ಸ್ ಅದು ಇದು ಅಂತ ಹಾಕ್ಬಿಟ್ಟು ಇದು ಮಾಡ್ತಾರೆ. ಬಟ್ ಊಟ ಕೊಡೋದ್ರಿಂದ ಆ್ಯಕ್ಚುಲಾಗಿ ತುಂಬಾ ಬೆನಿಫಿಟ್ಸ್ ಆಗುತ್ತೆ ಎಂಪ್ಲಾಯೀಸ್ಗೆ ಅನ್ನೋದು ನನ್ನ ಭಾವನೆ. ಇಲ್ಲಿ ನೋಡಿ, ರೈಸ್ ಹಾಕ್ಕೊಂಡೆ, ಚಪಾತಿ ಇತ್ತು ಮತ್ತು ಸಬ್ಜಿ ಇತ್ತು, ಸ್ವಲ್ಪ ಖಾರ ಪೊಂಗಲ್ ಹಾಕ್ಕೊಂಡೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು ಆ್ಯಕ್ಚುಲಿ ನನಗೆ, ಇಷ್ಟು ಹಾಕ್ಕೊಂಡಿದ್ಯಾ, ವೀಡಿಯೋಗೋಸ್ಕರ ಇಷ್ಟು ಹಾಕ್ಕೊಂಡಿದ್ಯಾ ಅಂತ. ಇಲ್ಲ ಗೈಸ್, ಯೂಶ್ವಲಿ ತಿನ್ನೋದು ಇಷ್ಟೇ. ಸ್ವಲ್ಪ ಮೊಸರು, ಆ್ಯಕ್ಚುಲಿ ಕೋಲ್ಡ್ ಆಗಿತ್ತು, ಸೊ ಹಾಗಾಗಿ ಮೊಸರು ಬೇಡ ಅಂದ್ಕೊಂಡೆ. ಬಟ್ ಸಾಂಬಾರಿಗೆ ಮೊಸರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಚೂರು ಮೊಸರು ಹಾಕ್ಕೊಂಡೆ. ಮೊಸರು ತೊಗೊಂಡು ಮತ್ತು ನನ್ನ ಫ್ರೆಂಡ್ ಕೂಡ ಕೇಳ್ದೆ ನನಗೆ ಒಂಚೂರು ಹಾಕು ಅಂಥೇಳಿ. ಸೊ ಅವನಿಗೆ ಒಂದು ಕಪ್ಪಿಗೆ ಮೊಸರು ಹಾಕ್ತಿದ್ದೀನಿ. ಅದು ಊಟ ಎಲ್ಲ ತೊಗೊಂಡ್ವಿ. ಸೊ ನನಗೆ ಇಲ್ಲಿ ಊಟ ನಿಜವಾಗ್ಲೂ ತುಂಬ ಖುಷಿ ಇದೆ ಆಫೀಸಲ್ಲಿ ಕೊಡೋ ಊಟದ ಬಗ್ಗೆ. ಮತ್ತು ಕೋಸಂಬರಿ ಕೂಡ ಇಟ್ಟಿದ್ದರು, ತುಂಬಾ ಚೆನ್ನಾಗಿತ್ತು. ಮತ್ತು ಬಜ್ಜಿ ಇತ್ತು. ಸೊ ಬಜ್ಜಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ 3 ಬಜ್ಜಿ ಹಾಕ್ಕೊಂಡೆ. ಆ್ಯಕ್ಚುಲಿ 2 ಹಾಕ್ಕೊಂಡೋಣ ಅಂತ ಹೋಗಿದ್ದು, ತೊಗೊಂಡೋವಾಗ 3 ಬಂತು. ಮತ್ತು ಫೈನಲಿ ಪೊಂಗಲ್ ತೊಗೊಂಡೆ, ಸ್ವೀಟ್ ಪೊಂಗಲು. ಊಟಕ್ಕೆ ಹೋಗಿ ಮತ್ತು ಊಟ ಮಾಡಿದ್ವಿ. ಇದು ನೋಡಿ ನನ್ನ ಪ್ಲೇಟು. ಮತ್ತು ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಿಸಿನೀರು ತೊಗೊಂಡು ಬಂದೆ. ಯೂಶ್ವಲಿ ಬಿಸಿನೀರು ತುಂಬ ಒಳ್ಳೆಯದು ಬಾಡಿಗೆ ಅಂಥೇಳಿ ಬಿಸಿನೀರು ಪ್ರಿಫರ್ ಮಾಡ್ತೀನಿ. ಮತ್ತು ಚಳಿ ಅನಿಸ್ತಿರುತ್ತೆ. ಸೊ ಹಾಗಾಗಿ ಬಿಸಿನೀರು ತೊಗೊಂಬಂದು ಕೂತ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಹಂಗೆ ಅವ್ರು ಏನೋ ಕೇಳ್ತಿದ್ರು ಯೂಟ್ಯೂಬ್ ಬಗ್ಗೆನೇ. ಸೊ ನನಗೆ ಎಷ್ಟು ಗೊತ್ತಾಗಲ್ಲ ಗೊತ್ತಿದ್ದೆ. ಸೊ ಇಲ್ಲಿ ನೋಡಿ, ನನ್ನ ಕಲೀಗ್ಸು. ಜೈ ಡಿ ಬಾಸ್ ಈ ಲಂಚ್ ಬರುತ್ತೆ, ಅದ್ರಲ್ಲಿ ಒಂದು ಪೀಸ್ ನಿಮಗೆ ಕೊಡ್ತೀನಿ. ಅವನೇನು ಸಿಗ್ನಲ್ ಕೊಡ್ತಾವನೆ. ಸೊಲ್ಲಡಾ. ಜೈ ಡಿ ಬಾಸ್ ಇರು. ಜೈ ಡಿ ಬಾಸ್ ಸೂಪರ್. ಜೈ ಡಿ ಬಾಸ್. ಸೊ ಎಸ್ ಗೈಸ್, ಫೈನಲಿ ಆಫೀಸಿಂದ ಓಡೋ ಹೊತ್ತಿಗೆ 5:30 ಆಗಿತ್ತು. ಸೊ ವೆದರ್ ಈ ಥರ ಇತ್ತು. ಆ್ಯಕ್ಚುಲಾಗಿ ವೆದರ್ ಸಿಕ್ಕಾಪಟ್ಟೆ ಕೂಲಾಗಿತ್ತು. ಸೊ ಈ ಥರ ವ್ಯೂ ಇರುತ್ತೆ ಆಫೀಸಿಂದ. ಸೊ ಅಲ್ಲಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಗೈಸ್. ಬ್ಯಾಂಗ್ಳೂರು ಅಂದ್ರೇ ಟ್ರಾಫಿಕ್ ಜಾಮು. ಕೆಲಸ ಎಷ್ಟು ನಮಗೆ ಪ್ರೆಷರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಟ್ರಾಫಿಕ್ ಜಾಮಲ್ಲಿ ಟ್ರಾವೆಲ್ ಮಾಡೋದು ಬ್ಯಾಂಗ್ಳೂರಲ್ಲಿ ಒಂದು ಬಿಗ್ ಟಾಸ್ಕ್ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಸೊ ಹಂಗೂ ಹಿಂಗೂ ಆ ಟ್ರಾಫಿಕಲ್ಲಿ ಸ್ವಲ್ಪ ಸ್ಲೋ ಮೂವಿಂಗ್ ಆಗ್ತಿತ್ತು. ಸೊ ಫೈನಲಿ ಮುಗಿಸ್ಕೊಂಡು. Okay guys, see you in the next vlog. Please do share, like, subscribe.